ಸೊ ಹಲೋ ಫ್ರೆಂಡ್ಸ್, ನಾವು ಎಸ್ ಎ ಸಿರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತೇನು ಡಿಸ್ಕಸ್ ಮಾಡೋಣಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂದರೆ ಈ ಕೆ ಎ ಎಸ್ ಎಸ್ ಎದಲ್ಲಿ, ಅದರಲ್ಲೂ ಯಾವುದು ಪಾರ್ಟ್ ಬಿ ಯಾವುದ್ರ ಮೇಲೆ ಟಾಪಿಕ್ ಬರ್ತದೆ? ಕರ್ನಾಟಕ ಸ್ಪೆಸಿಫಿಕ್ ಇಶ್ಯೂಸ್. ನಾವೇನು ಮಾಡೋಣ ಅಂದರೆ ಈ ವರ್ಷ ಯಾವುದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಯಾವ ಏರಿಯಾ ಮೇಲೆ ಕ್ವಶನ್ಸ್ ಬರ್ಬೋದು, ಯಾವ ಥರ ಕ್ವಶನ್ ಬರ್ಬೋದು ಅಂತ ನೋಡೋಣ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ದ ಫಸ್ಟ್ ಟಾಪಿಕ್ ಅಕಾರ್ಡಿಂಗ್ ಟು ಮೀ ಈಸ್ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ನಿಮಗೆ ಫ್ರೆಂಡ್ಸ್ ಗೊತ್ತಿದೆ, ಈಗಾಗಲೇ 50 ವರ್ಷದ್ದು ಸೆಲೆಬ್ರೇಷನ್ ಮಾಡಿದ್ದೀವಿ ಅಲ್ವಾ? 50 ವರ್ಷ ಸೆಲೆಬ್ರೇಷನ್ ಮಾಡಿದ್ದೀವಿ. ಈಗ ಇದಲ್ಲದೆ ಕನ್ನಡ ಲ್ಯಾಂಗ್ವೇಜ್ ಇಶ್ಯೂ ಕೂಡ ಆಗ್ತಾ ಇದೆ. ಅದು ಬಾರ್ಡ್ರಲ್ಲಿ ಈಗ ರೀಸೆಂಟ್ ಟೈಮ್ಸಲ್ಲಿ ನೀವು ಗಮನಿಸಿರಬೇಕು, ಬೆಳಗಾವಿ ಇಶ್ಯೂ ಆಗಿರ್ಬೋದು. ಸೊ ಹೀಗಾಗಿ ಕನ್ನಡ ಉಳಿಸೋದು ಬೆಳೆಸೋದು ನಮ್ಮ ಧರ್ಮ ಹಾಗೂ ನಮ್ಮ ಕರ್ತವ್ಯ. ಸೊ ಇದರ ಹಿನ್ನೆಲೆಯಲ್ಲಿ ನಮಗೆ ಕ್ವಶನ್ಸ್ ಬರ್ಬೋದು ರಿಲೇಟೆಡ್ ಟು ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಇದು ಚನ್ವೀರ್ ಕನ್ವಿ ಅವರ ಒಂದು ಕೋಟ್. ಈಗ ಈ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ ಬರ್ಬೋದು? ನಂಬರ್ 1 ಕ್ವಶನ್ ಹೆಂಗೆ ಕೇಳ್ಬೋದು ಅಂದರೆ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಈ ಕಂಟೆಕ್ಸ್ನಲ್ಲಿ ಕನ್ನಡವನ್ನು ಉಳಿಸೋದು ಬೆಳೆಸೋದು ಯಾವ ಥರ? ಓಕೆ, ನಮ್ಮ ಕರ್ತವ್ಯ ಏನು? ಒಂದು ಸಿಂಪಲ್ ಕ್ವಶನ್ ಕೊಡ್ಬೋದು. ಕ್ವಶನ್ ಯಾವ ಥರ ಬರ್ಬೋದು ಅಂದರೆ, ಕನ್ನಡವನ್ನು ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯ ಅಲ್ವಾ? ಸೊ ಈ ಕಂಟೆಕ್ಸ್ನಲ್ಲಿ ಕ್ವಶನ್ ಕೇಳ್ಬೋದು. ಒಂದೇ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ, ಸಿಂಪಲ್ ಕ್ವಶನ್ ಕೇಳ್ತಾರೆ. 50 ವರ್ಷದ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಕರ್ನಾಟಕ ರಿನೇಮಿಂಗನ್ನು. ಸೊ ಈ ಕಂಟೆಕ್ಸ್ನಲ್ಲಿ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಇದನ್ನು ಸಮರ್ಥನೆ ಮಾಡಿ ಅಂತ ಕೇಳ್ಬೋದು. ಇದು ಸಿಂಪಲ್ ಕ್ವಶನ್. ಸ್ವಲ್ಪ ಕಾಂಪ್ಲೆಕ್ಸ್ ಕೊಡಬೇಕು ಅಂದರೆ ಯಾವ ಥರ ಕೊಡ್ಬೋದು? ಸೊ ಟ್ರೇಸ್ ದ ಒರಿಜಿನ್ ಏನು? ಟ್ರೇಸ್ ದ ಒರಿಜಿನ್, evolution and cultural significance of Kannada language. ಕೇಳ್ಬೋದಾ? In this context, what should be our aim or objective to preserve and conserve Kannada? ಕೇಳ್ಬೋದು. ಇದು ಕ್ವಶನ್ ಕೇಳ್ಬೋದು. ನಾನು 2 ಕ್ವಶನ್ ಹೇಳಿದೆ, ಇವೆರಡರಲ್ಲಿ ಬೇಕಾದ ಥರ ಕ್ವಶನ್ ಕೊಡ್ಬೋದು ಅವನು. ಸೊ ಫ್ರೆಂಡ್ಸ್, ಬಿ ಪ್ರಿಪೇರ್ಡ್ ವಿತ್ ರೆಸ್ಪೆಕ್ಟ್ ಟು ಕನ್ನಡ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಈಗ 2ನೇ ಟಾಪಿಕ್ ನೋಡೋಣ, ಯಾವುದು ನ್ಯೂಸ್ದಲ್ಲಿದೆ ಅಂತಂದರೆ ರೀಜನಲ್ ಇಂಬ್ಯಾಲೆನ್ಸ್. ನಿಮಗೆ ಗೊತ್ತಿದೆ, ಈಗಾಗಲೇ ಒಂದು ರೀಸೆಂಟ್ ಕಮಿಟಿ ಸೆಟಪ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್. ಸೊ ಈ ರೀಜನಲ್ ಇಂಬ್ಯಾಲೆನ್ಸ್ ರಿಲೇಟೆಡ್ ಟಾಪಿಕ್ ಬರ್ಬೋದು. ಯಾಕಂದರೆ 2002ರಲ್ಲಿ ಈಗಾಗಲೇ ನಮ್ಮ ಹತ್ರ ನಂಜುಂಡಪ್ಪ ಕಮಿಟಿ ಅಂತ ಇದೆ. ಅದು ವರದಿ ಕೊಟ್ಟಿತ್ತು, 35 ಇಂಡಿಕೇಟರ್ ಬೇಸ್ಡ್ ಒಂದು ಕ್ರೈಟೀರಿಯಾಸ್ನ ಹಾಕಿಬಿಟ್ಟು ತಾಲೂಕ್ ಆಸ್ ಅ ಯೂನಿಟ್ ಸ್ಟಡಿ ಮಾಡಿತ್ತು. ಈಗಾಗಲೇ ನಮಗೆ ವರದಿ ಬಂದಿದೆ. ಈ ವರದಿ ಪ್ರಕಾರ ನಾವು ಹಲವಾರು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಡೆವಲಪ್ಮೆಂಟ್ or reducing of regional inequalities, right? So in the same lines, recently one committee set up ಮಾಡಿದ್ದಾರೆ. ಆ ಕಮಿಟಿ ವೆರಿ ಇಂಪಾರ್ಟೆಂಟು. ಕ್ವಶನ್ ಸರ್ ಯಾವ ಥರ ಬರ್ಬೋದು ಅಂದರೆ, ವಾಟ್ ಡು ಯು ಮೀನ್ ಬೈ ರೀಜನಲ್ ಇನ್ಇಕ್ವಾಲಿಟಿ? ಹೌ ಡು ದ ರೀಜನಲ್ ಇನ್ಇಕ್ವಾಲಿಟೀಸ್ ಎಕ್ಸಿಸ್ಟ್? ವಾಟ್ ಕ್ಯಾನ್ ಬಿ ದ ಮೇಜರ್ಸ್ ಟು ರೆಡ್ಯೂಸ್ ದ ರೀಜನಲ್ ಇನ್ಇಕ್ವಾಲಿಟಿ? ಕ್ವಶನ್ ಬೇಸ್ಡ್ ಟಾಪಿಕ್ ಬರ್ಬೋದು. ದಿಸ್ ಇಸ್ ಫಸ್ಟ್. ಅಥವಾ ನಿಮಗೆ ಡೈರೆಕ್ಟ್ ಫಿಲಾಸಫಿಕಲ್ ಆ್ಯಂಗಲಲ್ಲೂ ಕೇಳ್ಬೋದು ಅವನು. ಯಾಕಂದರೆ ಲಾಸ್ಟ್ ಇಯರು NEP ರಿಲೇಟೆಡ್ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಸೊ ಯು ಪ್ಲೀಸ್ ಬಿ ಪ್ರಿಪೇರ್ಡ್ ವಿತ್ ರೆಸ್ಪೆಕ್ಟ್ ಟು ಆಲ್ ದ ಏರಿಯಾಸ್. ಸರ್ ಫಿಲಾಸಫಿಕಲ್ ರಿಲೇಟೆಡ್ ಹೆಂಗೆ ಸರ್ ಕೊಡ್ತಾನೆ ಅಂದರೆ, ರೀಜನಲ್ ಇನ್ಇಕ್ವಾಲಿಟೀಸ್ ಆರ್ ಬೌಂಡ್ ಟು ಹ್ಯಾಪನ್. ಇಟ್ ಈಸ್ ದ ವಿಲ್ ಆಫ್ ದ ಗವರ್ನಮೆಂಟ್ ದಟ್ ಮ್ಯಾಟರ್ಸ್ ಟು ರಿಡ್ಯೂಸ್ ದ ರೀಜನಲ್ ಇಂಬ್ಯಾಲೆನ್ಸಸ್. ದ ವಿಲ್ ಆಫ್ ದ ಗವರ್ನಮೆಂಟ್ ಮ್ಯಾಟರ್ಸ್ ಅಂದರೆ ಇಲ್ಲಿ ಇಂಟರ್ಪ್ರಿಟೇಷನ್ ಹಲವಾರು ರೀತಿಯಲ್ಲಿ ಮಾಡ್ಬೋದು. ಈ ಸೆಕೆಂಡ್ ಟಾಪಿಕ್ನಲ್ಲಿ ಬರೀ ಗವರ್ನಮೆಂಟ್ ಅಷ್ಟೇ ಅಲ್ಲ, ಹಲವಾರು ಇನಿಷಿಯೇಟಿವ್ಸ್ ವಿತ್ ರೆಸ್ಪೆಕ್ಟ್ ಟು ಎಜುಕೇಷನ್, ವಿತ್ ರೆಸ್ಪೆಕ್ಟ್ ಟು ಇನ್ಫ್ರಾಸ್ಟ್ರಕ್ಚರ್, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪಲ್ ಅವೆನ್ಯೂಸ್ ಆರ್ ದ ವೇಸ್ ವಿ ಕ್ಯಾನ್ ರಿಡ್ಯೂಸ್ ರೀಜನಲ್ ಇನ್ಇಕ್ವಾಲಿಟೀಸ್. ದಟ್ಸ್ ವೈ ದಿಸ್ ಟಾಪಿಕ್ ಬಿಕಮ್ಸ್ ಇಂಪಾರ್ಟೆಂಟ್. ಆ್ಯಂಡ್ ನೆನಪಿರಲಿ ಫ್ರೆಂಡ್ಸ್, ರೀಜನಲ್ ಇನ್ಇಕ್ವಾಲಿಟಿ ಅಥವಾ ಇಂಬ್ಯಾಲೆನ್ಸ್ ಅಂದರೆ ಡೋಂಟ್ ಓನ್ಲಿ ಟಾಕ್ ಅಬೌಟ್ ಹೈದರಾಬಾದ್ ಕರ್ನಾಟಕ. ಯು ಶುಡ್ ಆಲ್ಸೋ ಟಾಕ್ ಅಬೌಟ್ ವಾಟ್? Rural urban imbalance, right? You can even talk about that. Even you can talk about hill area versus plain area, ಯಾವ ಥರ ಇಂಬ್ಯಾಲೆನ್ಸ್ ಇದೆ, ರೈಟ್? ಪ್ಲೀಸ್ ಡೂ ಡಿಕೋಡ್ ದಿಸ್ ಟಾಪಿಕ್ ಅಟ್ ಮಲ್ಟಿಪಲ್ ಲೆವೆಲ್ಸ್ ಇನ್ ದಿಸ್ ವೇ, ಓಕೆನಾ? ಇದಾದಮೇಲೆ 3ನೇ ಟಾಪಿಕ್, ಇಂಟರ್ನಲ್ ರಿಸರ್ವೇಷನ್. ನೆನಪಿರಲಿ, ಇಂಟರ್ನಲ್ ರಿಸರ್ವೇಷನ್ ಈಸ್ ಮೋಸ್ಟ್ ಬಝಿಂಗ್ ವರ್ಡ್. ಯಾಕೆ ಈ ಟಾಪಿಕ್ ತೊಗೊಂಡಿದ್ದೀನಿ ಅಂದರೆ, KPSC KAS ಎಕ್ಸಾಮ್ನಲ್ಲಿ ಕಳೆದ ಬಾರಿ ಒಂದು ಕ್ವಶನ್ ಕೊಟ್ಟಿದ್ದ ರಿಲೇಟೆಡ್ ಟು ಲಿಂಗಾಯತ್ ರಿಸರ್ವೇಷನ್. ದೋ ಇಟ್ ಈಸ್ ಪೊಲಿಟಿಕಲ್ ಇನ್ ನೇಚರ್, he has given a topic related to that ಲಿಂಗಾಯತ್ ರಿಸರ್ವೇಷನ್.
ಆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದ ಅಂದ್ರೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಲಿಂಗಾಯತ್ ರಿಸರ್ವೇಶನ್ with respect to politics, regional politics, and how or what are the criterias for a community to considered as a minority religion. ಆ ತರ ಕ್ವಶನ್ ಕೊಟ್ಟಿದ್ದ. ಸಿ ನಮಗೂ ಕೂಡ ಈ ವರ್ಷ ಈ ತರ ಟಾಪಿಕ್ ಕೇಳ್ಬೋದು ರಿಲೇಟೆಡ್ ಟು ಇಂಟರ್ನಲ್ ರಿಸರ್ವೇಶನ್. ಈಗ ಇಂಟರ್ನಲ್ ರಿಸರ್ವೇಶನ್ ಅಂತ ಬಂದಾಗ ಐಡಿಯಾಸ್ ಓಕೆ ಯಾವ ತರ ಇರಬೇಕು ಹೇಳ್ತೀನಿ, ಯಾಕಂದ್ರೆ ಟಾಪಿಕ್ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಬರ್ತದೆ. ಏನೋ ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ ಏನು, ಏನಕ್ಕೆ ಬೇಕು, ವಾಟ್ ಆರ್ ಇಟ್ಸ್ what are the challenges in implementing the internal reservation in Karnataka or India. ಎರಡೂದ್ರಲ್ಲೂ ಕೇಳಬಹುದು, ಕರ್ನಾಟಕ as well as India. So you be prepared for it. But I want to tell you one important thing when it comes to reservation. ನೆನಪಿರಲಿ, ನಿಮ್ಮದು ಪರ್ಸನಲ್ ಏನೇ ಐಡಿಯಾಸ್ ಇರಲಿ, ಐಡಿಯಾಲಜಿ ಇರಲಿ, ಡೋಂಟ್ ಗೋ ವಿತ್ ಪರ್ಸನಲ್ ಐಡಿಯಾಲಜಿ ಆರ್ ಬಯಾಸ್ನೆಸ್. ಯಾವಾಗಲೂ ನೆನಪಿಡಿ, ರಿಸರ್ವೇಶನ್ ಅಂತ ಬಂದರೆ ಸರ್ ನೋಡಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಪ್ರಾವಿಧಾನ ಇದೆ. ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸೇಸ್ the aim of government is to ensure three kinds of justices. One is political, economic and social justice. In order to do this, the government can come up with many subsidies or it can come up with reservations. That means reservation is not bad, but the way you provide a reservation is matters a lot. Elnedu, there has to be some scientific evidences or basis or studies to recognize who should get the reservation. So in that context, presently the government is making effort with respect to giving internal reservation. That means we are moving towards a micro level reservation. That is a good thing. So ee context nalli neevu analysis ಮಾಡಬೇಕಾಗ್ತದೆ and never go against the ethos of constitution in such topics. With this we will move on to the next topic which is very important for this examination is Kannadiga reservation ಇನ್ ಜಾಬ್ಸ್. ರೀಸೆಂಟ್ ನ್ಯೂಸಲ್ಲಿದೆ ಅಲ್ವಾ, ಎಲ್ಲ ಥರ ಜಾಬ್ಸು ಕನ್ನಡಿಗರಿಗೂ ಕೊಡಿ ಅಂತ ನ್ಯೂಸಲ್ಲಿದೆ. ಸೊ ಈಗ ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ, ಕನ್ನಡಿಗ ರಿಸರ್ವೇಷನ್ನು ಲೋಕಲ್ ಲೆವೆಲಲ್ಲಿ ಇನ್ ಗ್ರೂಪ್ ಸಿ ಆ್ಯಂಡ್ ಡಿ ಜಾಬ್ಸು ಅಥವಾ ಪ್ರೈವೇಟ್ ಸೆಕ್ಟ್ರಲ್ಲಿ ನೀವು ರಿಸರ್ವ್ ಮಾಡಿದರೆ ಅದು ಒಳ್ಳೆಯದ ಕೆಟ್ಟದ, ಅದರ ರಿಲೇಟೆಡ್ ಟಾಪಿಕ್ ಕೇಳ್ಬೋದು. ಸೊ ಬಿ ಪ್ರಿಪೇರ್ಡ್ ಫಾರ್ ಇಟ್. ಬಟ್ ಐ ವಾಂಟ್ ಟು ಗಿವ್ ಯು ಸಮ್ ಐಡಿಯಾಸ್ ಹಿಯರ್. ಸೊ ಯಾವ ಥರ ನಮ್ಮ ಯೋಚನೆ ಇರಬೇಕು ಅಂತ ನೆನಪಿರಿ. ನಾವು ಕನ್ನಡವನ್ನು ಅಥವಾ ಕನ್ನಡಿಗರಿಗೆ ಮಾತ್ರ ಜಾಬ್ ಅನ್ನ ಕೊಡಬೇಕು ಅಂದ್ರೆ ದೇರ್ ಆರ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ವಿ ಶುಡ್ ಲುಕ್ ಇಂಟು. ನಂಬರ್ ಒನ್, ಇನ್ಕ್ಲೂಸಿವ್ ಗ್ರೋತ್ ಆಗ್ತಾ ಇದೆನಾ ಇಲ್ವಾ ನೋಡಬೇಕು. ಕನ್ನಡಿಗರಿಗೆ ನಿಜವಾಗ್ಲೂ ಏನೂ ಅಪಾರ್ಚುನಿಟಿ ಸಿಗ್ತಾ ಇಲ್ಲ ಅಂದ್ರೆ ಅವಾಗ ರಿಸರ್ವೇಶನ್ ಈಸ್ ಒನ್ ಆಫ್ ದ ಆಪ್ಷನ್. ಬಟ್ ರಿಸರ್ವೇಶನ್ ನಾವು ಕೊಡ್ತೀವಿ ಅಂದ್ರೆ ಈ ತರನು ಯೋಚನೆ ಮಾಡಿ, ದಟ್ ಈಸ್ ದ ನೆಗೆಟಿವ್ ರಿಪರ್ಕಷನ್ ಆಫ್ ಗಿವಿಂಗ್ ಅ ರಿಸರ್ವೇಶನ್ ಫಾರ್ ಕನ್ನಡಿಗಾಸ್. ಈಗ ನೋಡಿ, ರಿಸರ್ವೇಶನ್ ಕೊಡ್ತೀನಿ ಅಂತಂದ್ರೆ ಅದು ಕನ್ನಡಿಗಾಸ್ ಮಾತ್ರ ಕೊಡ್ತೀನಿ ಅಂದ್ರೆ, ನಮ್ಮ ಬೆಂಗಳೂರಿನಲ್ಲಿ ಎಕ್ಸಾಂಪಲ್ ತಗೊಳ್ಳಿ, ಹಲವಾರು ಇಮಿಗ್ರೆಂಟ್ಸ್ ಇದ್ದಾರೆ. ವೈ ಓನ್ಲಿ ಯು ಗಿವ್ ರಿಸರ್ವೇಶನ್ ಫಾರ್ ಕನ್ನಡಿಗಾಸ್? ವಾಟ್ ಅಬೌಟ್ ಇಮಿಗ್ರೆಂಟ್ಸ್ ಹೂ ಆರ್ ಹ್ಯಾವಿಂಗ್ ಅ ಪೂಲ್ ಆಫ್ ಟ್ಯಾಲೆಂಟ್? ಅದನ್ನು ಕಾಂಪ್ರಮೈಸ್ ಮಾಡಿದಂಗೆ ಆಗುತ್ತಾ? ಅಥವಾ ನಾವು ರಿಸರ್ವೇಶನ್ ಕೊಡೋದ್ರಿಂದ ಹಲವಾರು ಬಿಗ್ ಕಂಪನೀಸ್ ದೇ ಮೇ ಮೈಗ್ರೇಟ್ ಆರ್ ಶಿಫ್ಟ್ ಟು ಸಮ್ ಅದರ್ ಲೊಕೇಶನ್ಸ್ ಔಟ್ಸೈಡ್ ಕರ್ನಾಟಕ. ದಟ್ ಮೀನ್ಸ್ ದ ಲ್ಯಾಂಗ್ವೇಜ್ ಮೇ ಬಿ ಇಂಪೋಸ್ಡ್ ಫಾರ್ ಬೆನಿಫಿಟ್ ಆಫ್ ಕನ್ನಡಿಗಾಸ್ ಆರ್ ಇಟ್ ಕ್ಯಾನ್ ಗಿವ್ ಅ ನೆಗೆಟಿವ್ ಸೈಡ್ ಇಫೆಕ್ಟ್ ಇಫ್ ಯು ಇಂಪೋಸ್ ದ ಲ್ಯಾಂಗ್ವೇಜ್. ಈ ಕಂಟೆಕ್ಸ್ನಲ್ಲಿ ಯೋಚನೆ ಮಾಡಿ ಈ ಟಾಪಿಕ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್, ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಇಯರ್. ಏನಂದ್ರೆ ಡಿಲಿಮಿಟೇಷನ್ ಕಮಿಷನ್. ನಿಮ್ಗೆ ಗೊತ್ತಿದೆ ಡಿಲಿಮಿಟೇಷನ್ ಕಮಿಷನ್ 2026 ಆಗೋದಿದೆ. ಬಟ್ ಟಾಪಿಕ್ ಯಾವ ಥರ ಬರ್ಬೋದು ಅಂದರೆ, ಒಂದು ಸ್ಟಡಿ ರೀಸೆಂಟ್ಲಿ ಬಂದಿದೆ. ಏನು ಹೇಳ್ತಾ ಅಂದರೆ, ಇಫ್ ದ ಡಿಲಿಮಿಟೇಷನ್ ಕಮಿಷನ್ ಈಸ್ ಬೀನ್ ಸೆಟಪ್ ಆ್ಯಂಡ್ ಇಫ್ ದೇ ಆರ್ ಬೀನ್ ಇಂಪ್ಲಿಮೆಂಟೆಡ್, ಓಕೆ, ಏನಾಗುತ್ತೆ, ಸದರ್ನ್ ಸ್ಟೇಟ್ಸ್ಗೆ ತುಂಬ ಹೊಡೆತ ಬೀಳುತ್ತೆ ವಿತ್ ರೆಸ್ಪೆಕ್ಟ್ ಟು ರೀಪ್ರೆಸೆಂಟೇಷನ್ ಆಫ್ ದೀಸ್ ಸದರ್ನ್ ಸ್ಟೇಟ್ಸ್ ಇನ್ ದ ಲೋಕಸಭಾ ಅಲ್ವಾ. ಏನು ಸರ್ ಇದು ಡಿಲಿಮಿಟೇಷನ್? ನೋಡಿ, ಕಾನ್ಸ್ಟಿಟ್ಯೂಯೆನ್ಸಿ ಇರ್ತಾವಲ್ವಾ, ಈ ಕಾನ್ಸ್ಟಿಟ್ಯೂಯೆನ್ಸಿನ ಡಿವೈಡ್ ಮಾಡೋದು ಅಥವಾ ಡಿವಿಷನ್ ಮಾಡೋದು ಯಾರಪ್ಪ ಅಂದರೆ ಎಲೆಕ್ಷನ್ ಕಮಿಷನ್ ಅವರಲ್ಲ. ದೇರ್ ಈಸ್ ಅ ಸಪರೇಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸೆಟಪ್ ಫಾರ್ ದಿಸ್ ಪರ್ಪಸ್. ದಟ್ ನೇಮ್ ಈಸ್ ಡಿಲಿಮಿಟೇಷನ್ ಕಮಿಷನ್. ಈಗ ಲಾಸ್ಟ್ ಸೆನ್ಸಸ್ ಕೂಡ ನಮ್ದು ಆಗಿಲ್ಲ 2021 ಬಿಕಾಸ್ ಆಫ್ ಕೋವಿಡ್, ಇದು ಗೊತ್ತಿರಲಿ. ಆ್ಯಂಡ್ ಮೂರನೇದು, ಈ ಸದರ್ನ್ ಸ್ಟೇಟ್ಸ್ ಎಲ್ಲವೂ ಏನಿದಾವಲ್ಲ, ಸದರ್ನ್ ಸ್ಟೇಟ್, ದ ಪರ್ಫಾರ್ಮೆನ್ಸ್ ಆಫ್ ದೀಸ್ ಸದರ್ನ್ ಸ್ಟೇಟ್ಸ್ ಆರ್ ಫಾರ್ ಬೆಟರ್ ದೆನ್ ನಾರ್ದರ್ನ್ ಸ್ಟೇಟ್ಸ್. ಯಾಕೆ? ಇವರು ತುಂಬ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ದಾರೆ, ಒಳ್ಳೆ ಪಾಲಿಸಿ ಇನಿಷಿಯೇಟಿವ್ಸ್ ತಗೋತಾ ಇದ್ದಾರೆ, ಇದಕ್ಕೋಸ್ಕರ ಇವರು ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ. ದಟ್ ಮೀನ್ಸ್ ದ ಡೆವಲಪ್ಮೆಂಟ್ ವಿಚ್ ಇಸ್ ರಿಫ್ಲೆಕ್ಟೆಡ್ ಇನ್ ದ ಫಾರ್ಮ್ ಆಫ್ ಕಂಟ್ರೋಲಿಂಗ್ ದ ಪಾಪ್ಯುಲೇಷನ್. ಈಗ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದೀವಿ ಅಂದರೆ ಅದು ನಮ್ಮ ಅಚೀವ್ಮೆಂಟ್, ಕರೆಕ್ಟ್, ವಿ ಆರ್ ಪರ್ಫಾರ್ಮಿಂಗ್ ಬೆಟರ್. ಬಟ್ ಇಫ್ ಯು ಗೋ ವಿತ್ ಡಿಲಿಮಿಟೇಷನ್,
if they divide the constituencies based on population, that will be having a negative impact on us. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದು ಫ್ರೆಂಡ್ಸ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಟಾಪಿಕ್ ಯಾವಾಗ ಯೋಚನೆ ಮಾಡ್ತೀರಲ್ಲ, ಪ್ರೋಸ್ ಕಾನ್ಸ್ ಏನು ಮಾಡ್ಬೋದು ಎಲ್ಲ ರೀತಿ ಎಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡಿ. ಓಕೆ, ಸೊ ದಿಸ್ ಈಸ್ ದ ಟಾಪಿಕ್ ಐ ಡಿಸ್ಕಸ್ಡ್. ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ 5G ಸ್ಕೀಮ್ಸ್, 5 ಗ್ಯಾರಂಟೀಸ್ ಆಫ್ ಗವರ್ನಮೆಂಟ್. ಈಗ ನೋಡಿ, ಈ ಗ್ಯಾರಂಟಿ ಸ್ಕೀಮ್ಸ್ ಎಲ್ಲವೂ ಹಲವಾರು ನೀವು ನ್ಯೂಸ್ ಪೇಪರಲ್ಲಿ ನೋಡಿರ್ತೀರಿ, ಇಷ್ಟು ಕೊಟ್ಟರು, ಇಷ್ಟು ಅಮೌಂಟ್ ಇದೆ, ಅದನ್ನು ನೋಡೋಣ. ಬಟ್ ಎಕ್ಸಾಮ್ನಲ್ಲಿ ನೆನಪಿಡಿ, ದೀಸ್ 5G ಸ್ಕೀಮ್ಸ್ ಆರ್ ಫ್ಲಾಗ್ಶಿಪ್ ಸ್ಕೀಮ್ಸ್ ಆಫ್ ಗವರ್ನಮೆಂಟ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಯಾರಿಟೀಸ್ ಆಫ್ ದ ಗವರ್ನಮೆಂಟ್ ಆಫ್ ಕರ್ನಾಟಕ. ಸೊ ಹಾಗಾಗಿ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ, ದ ಪರ್ಫಾರ್ಮೆನ್ಸ್ ಆಫ್ 5G ಸ್ಕೀಮ್ಸ್ ಇನ್ ಕರ್ನಾಟಕ, ಇದು ಒಂದು ಕ್ವಶನ್ ಕೇಳ್ಬೋದು. ಅಥವಾ ಈ 5G ಸ್ಕೀಮ್ಗಳ ಉದ್ದೇಶ ಏನು, ಆಬ್ಜೆಕ್ಟಿವ್, ವಾಟ್ ಆರ್ ದ ಆಬ್ಜೆಕ್ಟಿವ್ ಆಫ್ 5G ಸ್ಕೀಮ್ಸ್, ಹೌ ಡಸ್ 5G ಸ್ಕೀಮ್ಸ್ ಹೆಲ್ಪ್ ಫಾರ್ socio political economic development of Kannadigas or the resident of Kannadigas or Karnataka people ಕೇಳ್ಬೋದು, ರೈಟ್. ಆ್ಯಂಡ್ ಇಷ್ಟು ಅಷ್ಟೇ ಕೇಳ್ಬೋದು, ಅಥವಾ ಇನ್ನೂ ಡಿಫಿಕಲ್ಟ್ ಕೇಳ್ಬೋದಲ್ವಾ. ಈಗ ನ್ಯೂಸ್ ಪೇಪರಲ್ಲಿದೆ, ಏನಿದೆ, ನಾವು ನ್ಯೂಸ್ ಬಗ್ಗೆ ನೋಡೋದು ಬೇಡ, ಗೌರ್ನಮೆಂಟ್ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಅವರು ಡೆಫಿನೆಟ್ಲಿ KPSC ಅವರು ಗೌರ್ಮೆಂಟ್ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಕ್ವಶನ್ ಕೊಡಲ್ಲ. ಬಟ್ ವಾಟ್ ದೇ ಮೇ ಆಸ್ಕ್ ಯು, what should be the performance of government with respect to government policy making. In this context, discuss the achievement or challenges in 5G schemes, 5 guarantee schemes in Karnataka. ಸೊ ಇದನ್ನು ಯೋಚನೆ ಮಾಡಿ, ಯಾಕಂದರೆ ಈ ಥರ ಸ್ಕೀಮ್ಸನ್ನು ನಾವು ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್ ಕೇಳೋ ಸಾಧ್ಯತೆ ಇರ್ತದೆ. ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ recently government of Karnataka wants to regulate the microfinance sector. ಅದಕ್ಕಾಗಿ ಒಂದು ಬಿಲ್ ತೊಗೊಂಬಂದಿದ್ದಾರೆ. ಪ್ಲೀಸ್ ಫೋಕಸ್ ಆನ್ ದಿಸ್ ಏರಿಯಾ ಆಲ್ಸೋ. ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮಿನೇಷನ್. ಸೊ ಐ ಹೋಪ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಚೆನ್ನಾಗಿ ಪ್ರಿಪೇರ್ ಆಗಿ. ನೆನ್ಪಿಡಿ, ಒಂದು ಎಕ್ಸಾಮ್ನಲ್ಲಿ ಇದೇ ಥರ ಎಸ್ಸೆ ಬರೀತೀನಿ ಅಂತ ಹೋಗಬೇಡಿ. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, you decode the topic correctly, then you start writing. And in the first video I told you what is the importance of brainstorming. ನೆನಪಿರಲಿ ಫ್ರೆಂಡ್ಸ್, ಎಸ್ಸೆ ಟಾಪಿಕ್ ನೋಡಿದ ತಕ್ಷಣ ಇಂಟ್ರಡಕ್ಷನ್ ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ಗೋ ವಿತ್ brainstorming, then you decode the question correctly, then you start writing the essay. Okay, thank you so much, all the best.